ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾ ಇವತ್ತು ಎರಡನೇ ದಿನ ನಂದು ಇವತ್ತು ಬೆಂಗಳೂರಾಗೆ. ಇದು ಸ್ವಲ್ಪ ಲೇಟ್ ಆಯ್ತು, ಇನ್ನೊಂದು ಮಲಗೋದೇ ಲೇಟ್ ಆಯ್ತಾ, ಪ್ಯಾಕಿಂಗ್ ಗೀಕಿಂಗಲ್ಲ ಐತೆ. ಇನ್ನೂ ಆಯ್ಲಿಲ್ಲ ಕೆಲಸ, ಇನ್ನೂ ಸುಮಾರೆಲ್ಲ ಕೆಲಸ ಬಾಕಿ ಇತ್ತು. ಇವತ್ತು ಹಂಗೆ ಒಂದು ದೋಸೆ ಗೀಸಿ ಎಲ್ಲ ತಿನ್ಕೊಂಡು ಈಗ ಮಟ್ರ್ ಪನ್ನೀರ್ ಮಾಡೋಕ್ಕಾತಿದ್ದೆ. ಇದ್ರ ಸಾಯಿ ಮಧ್ಯಾಹ್ನ ಇದು ತೋರಿಸ್ತಿದ್ದೆ. ನಿನ್ನೆ ಅಣ್ಣ ಒಂದು ಟ್ರೈಪಾಡ್ ಆರ್ಡ್ರ್ ಮಾಡಿದ್ದೆ, ನಿನ್ನೆ ಬಂತು. ಈಗ ಅದ್ರಾಗೆ ವೀಡಿಯೋ ಮಾಡ್ತಿದ್ದೆ. ಈಗ ಫುಲ್ ಅದರ ರಿವ್ಯೂ ನಾನು ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೆ. ಬನ್ನಿ ಇವತ್ತು ಮಟ್ರ್ ಪನ್ನೀರ್ ಮಾಡೋಕಪ್ಪ. ಈಗ ಸ್ಟಾರ್ಟ್ ಮಾಡೋ. ಈಗ ಪನ್ನೀರ್ ಮಟ್ರ್ ಮಸಾಲ ಮಾಡೋಕೆ ಫಸ್ಟ್ ಪನ್ನೀರ್ ತಗೊಂಡ್ಕ ಹಿಂಗೆ ಪನ್ನೀರ್ನೆಲ್ಲ ಕಟ್ ಮಾಡ್ಕೀಗ. ಪನ್ನೀರ್ ಕಟ್ ಮಾಡೋದು ಫಸ್ಟ್. ಪನ್ನೀರ್ ಕಟ್ ಮಾಡ್ಕೊ, ಪನ್ನೀರ್ ಮಟ್ರ್ ಮಸಾಲ ಹಿಂಗೆ ಸ್ಲೈಸ್ ಆಗಿ ಕಟ್ ಮಾಡೋದು ಫಸ್ಟ್. ಆಮೇಲೆ ಚೆಂದ ಕಟ್ ಮಾಡ್ಕೊಂತ ಪನ್ನೀರ್ ಹಿಂಗೆ ತಿಂದ್ಬಿಡು ಅನ್ಸುತ್ತೆ ನಿಜ. ನಮ್ಮ ಮನೆಗೆ ಬಟ್ರ್ ಮಾಡಿ ಇದ್ದಾಗ ಇಲ್ಲ ಅಂದ್ರೆ ಇಷ್ಟೊಳಗೆ ನಾವು ಕೋಳಿ ಪೀಸ್ ಕಟ್ ಮಾಡ್ತಿದ್ದೀವಿ. ಆ ಬಟ್ರ್ ಮಾಡಿ ಒಳಗೆ ನಾನು ತಿನ್ಕೋತಿಲ್ಲ, ನೋ ಅಫೆನ್ಸ್ ಬ್ರೋ. ಪಟ 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 ಕಟ್ ಮಾಡೋದು, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು. ಪನ್ನೀರ್ ಸತ್ಯ ನಾಶ ಮಾಡ್ತಿದ್ದೆ. ಪನ್ನೀರನ್ನ ಹಿಂಗೆ ಕ್ಯೂಬ್ ಕಟ್ ಮಾಡ್ಕೊಳ್ಳೋ ಫಸ್ಟಿಗೆ. ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಪುಡಿ ಒಂದು ಪ್ಯಾನಿಗೆ ಹಾಕೊಂಡು ಪನ್ನೀರ್ಗೆ ಫ್ರೈ ಮಾಡ್ಬೇಕು. ಈಗ ಬೆಂಕಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಹಿಂಗೆ ಒಳ್ಳೆ ಪೇಸ್ಟ್ ಮಾಡ್ಕಿ ನೀವು ಹಾಕೋದು. ಈಗ ಪನ್ನೀರು ಆಯ್ಕೆ ಗರ 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 ತಿರ್ಸಿದ್ರು ಮಕ್ಕಳು. ಒಂದು ರೌಂಡ್ ಮಿಕ್ಸ್ ಮಾಡಿಕೆ ಪ್ಯಾನ್ ಮೇಲೆ ಆಮೇಲೆ ಸ್ವಲ್ಪ ಬೇಯಿಸೋದು, ಸ್ವಲ್ಪ ಟೆಕ್ಸ್ಚರ್ ಬರ್ತದೆ. ಈ ಪ್ಯಾನಿಗೆ ಸಮ ಒಂದು ಎಣ್ಣೆ ಸುರ್ಕೊಂಬುದು. ಬಟರ್ ಹಾಕ್ಲಕ್ಕ ನೀವು ಇದನ್ನು ಫ್ರೈ ಮಾಡ್ಕೊಂಬೋದು. ನೆಕ್ಸ್ಟ್ ಲೆವೆಲ್ ಬರುತ್ತೆ ಟೇಸ್ಟ್. ಹಿಂಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಒಂಚೂರು ಫ್ರೈ ಮಾಡ್ಕೊಳಕ. ಎಂತ ಮುಚ್ಚಾಕ್ ಬೇಕಂದೇದಾಗಲಿ ಫಾರಿನರ್ ಹಾಕೋರಿ ವರ್ಷದಾಗತ್ತಿಲ್ಲ ಪಟ ಇಂಡಿಯನ್ ಸ್ಟೈಲ್. ಎಂತ ಮಾಡಿನೂ ಇಲ್ಲೇ ಗೊತ್ತಿಲ್ಲ. ನಾನು ಇಂಜಿನಿಯರಿಂಗ್ ಆಗಿ ಅಡುಗೆ ಒಂದು ಮಾಡೋ ಕಲ್ತು ಇಂಜಿನಿಯರಿಂಗ್ ಪಾಠ ಕಲ್ತಿನೋ ಇಲ್ಲಿ. ಒಂದು ಫ್ರೈಡ್ ರೈಸ್ ಅಂಗಡಿ ಹಾಕೋಷ್ಟು ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಹೊಡೋ ಕಲ್ತೀನಿ. ನೆಕ್ಸ್ಟ್ ಹಿಂಗೆ ಫ್ರೈಡ್ ರೈಸ್ ಇಲ್ಲಿ ಬೆಂಗಳೂರಾಗೆ ಗಾಡಿ ಹಾಕೋದು ಫ್ರೈಡ್ ರೈಸ್ ಹೊಡಿತೈಕ. ನಾನು ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ಸ್ ಅಂತ ನೋಡಿದೆ ಸೀದಾ ಆಬ್ದು. ಇದನ್ನು ಜಿ ಕನ್ನಡದಾಗ ಕುಕ್ಕಿಂಗ್ ಶೋ ಮಾಡ್ತಾರೆ. ಜಿ ಕನ್ನಡದಾಗ ಕಲರ್ಸ್ ಕನ್ನಡದಾಗ, ಸುವರ್ಣದಾಗ ಕಲರ್ಸ್ ಕನ್ನಡ ಕುಕ್ಕಿಂಗ್ ಶೋ. ನೆಕ್ಸ್ಟ್ ಅದಕ್ಕೆ ಆಬ್ದಿದೆ. ಫಸ್ಟಿಗೆ ಹಿಂಗೆ ಆಡಿಷನ್ಗೆ ಹೋಗಿ ಹಿಂಗೆ ಸೆಲೆಕ್ಟ್ ಆಯ್ಕಂದ್ರೆ ಅಡುಗೆ ಅಂತ ಬರ್ದಿರೋ ನೋಡಿ. ನಮ್ಮ ಮನೆಯವ್ರು ತುಂಬ ಕಷ್ಟದಾಗಿದ್ರು. ನಮ್ಗೊಂದು ಹೊತ್ತಿಗೆ ಊಟ ಆಗೋಕ್ಕೂ ರೆಡಿ ಇರಲಿಲ್ಲ. ನಾವೆಲ್ಲ ಅಡುಗೆ ಮಾಡ್ಕೊಂಡು ತಿಂದಂದ್ರೆ ಸೆಲೆಕ್ಟೇ. ಅಡುಗೆ ಹೇಗೆ ಮಾಡುತ್ತೋ ಅದೆಲ್ಲ ಎತ್ತದು ಬೇಡವ್ರಿ. ಫ್ಯಾಮಿಲಿ ಡ್ರಾಮಾ ಒಂದಿಷ್ಟು ತೋರಿಸ್ದೆ ಅಂದರೆ ಸೀದಾ ಫಸ್ಟ್ ಸ್ಟೆಪ್ ಆಯ್ತು ಗೈಸ್. ಅದು ಫಸ್ಟ್ ಸ್ಟೆಪ್ ಮಾಡಿ ನಿಮ್ಮ ಪೇಷನ್ಸ್ ಇನ್ನೂ ಉಳಿದಿದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ. ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಪಟ 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 ರಫ್ ಕಟ್ ಮಾಡ್ತಾರೆ. ಅದೇ ಈಗ ಪಟ 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 ಈರುಳ್ಳಿ ಕಟ್ ಮಾಡ್ತಾರೆ. ಇಲ್ಲ ಹಿಂಗೆ ಕಚ್ಚ ಪಚ್ಚ ಮಾಡು ಸಿಟ್ಟು ಅಂತಂದ್ರೆ ಸೀದಾ ಕೊಟ್ಟಾರ ಅಡ್ಡಿಲ್ಲ. ಏ ಬಾ ಈ ಚಾಕು ಅಂದ್ರೆ ಹೋಗಿರ ಕಾಲು ಚಾಕು. ಇಲ್ಲಿ ಎಂತೆಲ್ಲ ಆಯ್ತು ಫ್ರೈ ಮಾಡ್ತಿದ್ದೆ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಅಲ್ಲ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮೆಣಸು ಸ್ವಲ್ಪ ಎಣ್ಣೆ ಹಾಕಿ ಇದು ಹಸಿ ಇದ್ಮೇಲೆ ಹಾಕೋರಿಗೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಇದು ಕಲರ್ ಒಂದು ಚೂರು ಎಮ್ಮೆಸ್ ಬ್ರೌನ್ ಹಾಕೋರಿಗೆ ತಿಸ್ಕೊಂಡು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೇಂತಂಬಂಗೆ ಹಾಕಿಬಿಟ್ಟು ಟೊಮೊಟೊ ಹಾಕಿ ಕಿಷ್ಟು ಸ್ಟಾರ್ಟ್ ಮಾಡಿ. ಮತ್ತೆ ಟೊಮೊಟೊ ಒಂದು ಸ್ವಲ್ಪ ಬೇಂತಂಬಂಗೆ ಆದ ಕೂಡಲೇ ತೆಗಿ. ಈ ಕಲರ್ ಬಪ್ಪರವ್ರಿಗೆ ಹಿಂಗೆ ಫ್ರೈ ಮಾಡ್ಕೊ. ಇದಾದಮೇಲೆ ಪಟ್ಟೆಗೆ ಇದನ್ನು ತೆಗೆದು ಮಿಕ್ಸಿ ಹಾಕಿ ಗರ್ರ ತಿರ್ಸಿಬಿಡು, ಪೇಸ್ಟ್ ಮಾಡ್ಕೊಂಡು. ಇನ್ನೊಂದು ಸ್ವಲ್ಪ ದಪ್ಪ ಜಾಸ್ತಿ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಫುಲ್ ಗ್ರೈಂಡ್ ಮಾಡಿ ತೆಳು ಬಪ್ಪರವ್ರಿಗೆ. ಈಗ ಗ್ರೈಂಡೆಲ್ಲ ಆಯ್ತು. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಆ ಪಲಾವ್ ಎಲೆ ಬತ್ತಲ್ಲ ಅದನ್ನೊಂದು ಹಾಕಿ ಇದು ಈಗ ಪ್ಯಾನಿಗೆ ಹಾಕೋದು.
ಒಂಚೂರು ಬಿಡಬೇಡಿ ಇದನ್ನು ನೀರು ಹಾಕಿ ಒಗ್ಸೋಕೆ ಹಾಕಿ. ಮಟರ್ ಯಾವತ್ತು ದಪ್ಪ ಮಾಡಿದಷ್ಟು ಟೇಸ್ಟ್ ಲೈಕ್ ಅದು, ತೆಳು ನೀರು ಮಾಡೋಕೆ ಹೋಗ್ಬೇಡಿ. ಇದು ತರಕಾರಿ ಇದೆಲ್ಲ ಹಸಿ ಸ್ಮೆಲ್ ಹಾಪರಲ್ಲಿ ಹೇಗೆ ತಿರ್ಸ್ತೆ ಗಣ ಕೊಸ್ತೆ ಗಣ ಸ್ವಲ್ಪ ಹಸಿ ಸ್ಮೆಲ್ ಹೊರ್ಕೊಳ್ಳಿ. ಒಂದು ಸ್ವಲ್ಪ ಫ್ಲೇವರಿಂದ ಬತ್ತಾ ಸ್ಮೆಲ್ಲ ಅಷ್ಟೊತ್ತಿಗೆ ಒಂಚೂರು ಒಂದು ಲೆಕ್ಕದಾಗ ಆಯ್ತು ಅಂದರೆ ಆಮೇಲೆ ಅದೆಲ್ಲ ಹಾಕೋದು ಪನ್ನೀರಿಗೆ ನೀರೆಲ್ಲ. ಹಸಿ ಸ್ಮೆಲ್ ಎಲ್ಲ ಹೋಯ್ತು. ಈಗ ಮಟರ್ ಹಾಕು. ಸ್ವಲ್ಪ ತಿರ್ಸಕ್ಕೆ ಸರ್ ರೀ, ಎಲ್ಲರೂ ಅಡಿಗೆ ಹಿಡಿಯುತ್ತಾ ಕಾಣುತ್ತೆ ಅಷ್ಟೇ. ಪನ್ನೀರಿಗೆ ಆಗ ಫ್ರೈ ಮಾಡಿ ಇಟ್ಟದ್ದು ಪನ್ನೀರಿಗೆ ಸೋಸು ಸ್ವಲ್ಪ ಸರ್ರಿ ಮಿಕ್ಸ್ ಮಾಡ್ಕ. ಪನ್ನೀರ್ ಒಂದು ಹಾಕೊಂಡು ಸಾಮ ತಿರ್ಸು ಗೈಸ್. ಸಾಮ ತಿರ್ಸಿ ಒಂಚೂರು ಮಟರ್ ಒಂಚೂರು ಓಪನ್ ಆಗ್ತಾ ಓಪನ್ ಒಂದು 5 ನಿಮಿಷ ಬಿಡಬೇಕು. ಅಂದರೆ ಮಟರ್ ಓಪನ್ ಆದ್ಮೇಲೆ ರೆಡಿ. ರೆಡಿ ಆದ್ಗೆ ಸ್ವಂತಿಂತು. ಹಿಂಗೆ ನಿಮ್ಮ ಮನೆಗೂ ಎಲ್ಲ ಟ್ರೈ ಮಾಡಿ. ಲೈಕ್ ಆದರೆ ನನ್ನ ಹೆಸರು ಹೇಳಿ, ಲೈಕ್ ಆಗಲಿಲ್ಲ ಅಂದರೆ ಬೇರೆ ಯಾರ ಹೆಸರು ಹೇಳಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಪನ್ನೀರ್ ಮಟರ್ ಮಸಾಲ ನೆಕ್ಸ್ಟ್ ಲೆವೆಲ್. ನೀವು ಮಾಡ್ಕೊತೀನಿ. ಶೇಂಗ ಇದು ಅದಕ್ಕೂ ಮೇಲೆ ಮತ್ತೆ ಮಾಡೋದು ಯಾರೇ ಬೇಕಲ್ಲ. ಮಲ್ಟಿ ಟ್ಯಾಲೆಂಟೆಡ್. ಹಾಗೆ ಇವತ್ತಿಗೆ ಇಷ್ಟೇ. ಯಾರೆಲ್ಲ ಇನ್ನೂ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಮನೆಯವರಿಗೆಲ್ಲ ಕಳಿಸಿ, ಆಚೀಚಿ ಮನೆಯವರಿಗೆಲ್ಲ. ಕಾಣಿ ಅಂದೇಳಿ ಒಂದು ಕುಂದಾಪುರ ಗಂಡಿ ಒಂದು ಒಳ್ಳೆ ವೀಡಿಯೋ ಮಾಡ್ತಿತ್ತು. ಗಂಡಿಗೆ ಸಪೋರ್ಟ್ ಮಾಡಿ ಅಂದೇಳಿ. ಥಂಡಿ ಆಯ್ತಪ್ಪ, ವೆದರ್ ಚೇಂಜ್ ಆಯ್ತಾ. ಇಲ್ಲಿ ಬೆಂಗಳೂರ ಚಳಿ ಅಂದ್ರೆ ಚಳಿ ಇಲ್ಲ, ನಮ್ಮದೇ ಒಂಚೂರು ಚಳಿ ಇಲ್ಲ. ಹಂಗಪ್ಪ ಹಿಂಗೆ ಒಂದು ಸ್ವಲ್ಪ ಸಪೋರ್ಟ್ ತೋರಿಸಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಒಂದು 200 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ. ಮೊನ್ನೆ ಒಂದು 2 ವಾರದಿಂದ ಹತ್ತತ್ರ 1 ತಿಂಗಳು ಬಂತು. ಸಬ್ಸ್ಕ್ರೈಬರ್ಸಲ್ಲೇ ಸ್ಟಾಪ್ ಆಯ್ತು. ಆದರೂ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಬಾಯ್. ಮುಚ್ಚಿಗೋ ನಾಳೆ ಇನ್ನೊಂದು ವೀಡಿಯೋದಾಗ. ಆದಷ್ಟು ಹೊಸ ವೀಡಿಯೋ ಮಾಡು ಟ್ರೈ ಮಾಡ್ತೀನಿ. ಇನ್ನೆಂಥವ್ರು ಸಜೆಷನ್ ಇದ್ರೆ ಕೊಡಿ ಅಷ್ಟೇ. ಬಾಯ್.